ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಧ್ಯಾನ ಮಾಡುವ ವಚನ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದ 5ನೇ ವಚನ. ವಿ ಆರ್ ಮೆಡಿಟೇಟಿಂಗ್ ಅಪಾನ್ ಗಾಡ್ಸ್ ವರ್ಡ್ ಫ್ರಮ್ ದ ಬುಕ್ ಆಫ್ St. John chapter 2 and verse 5. His mother saith unto the servant, whatsoever he saith unto you, do it. ಆತನು ಏನು ಹೇಳ್ತಾನೋ ಅದನ್ನು ಮಾಡಿರಿ. ಈ ಒಂದು ವಾಕ್ಯದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದು ನಮ್ಮ ಜೀವಿತಕ್ಕೆ ಇದೊಂದು ಅಸ್ತಿವಾರ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಮೇಲೆ ಬರಬೇಕೆಂದ್ರೆ ನಮಗೊಂದು ಯಶಸ್ವಿಯಾದ ಜೀವನ, ಸಮೃದ್ಧಿಯಾದ ಜೀವನ, ಸಂತೋಷದ ಜೀವನ, ಸಮಾಧಾನದ ಜೀವನ ಬೇಕೆಂದರೆ ಈ ಒಂದು ವಾಕ್ಯ ಮೇಲೆ ನಾವು ನಮ್ಮ ಜೀವನವನ್ನು ಕಟ್ಕೊಂಡ್ರೆ ಪ್ರಿಯರೇ, ದೇವರ ಆಶೀರ್ವಾದ ನಮಗೆ ಬಿಡುಗಡೆ ಆಗುತ್ತೆ. ನಾವು ಈ ವಾಕ್ಯವನ್ನು ಧ್ಯಾನ ಮಾಡ್ತಾನೆ ಇದ್ದೇವೆ. ಇನ್ನು ಮುಂದಕ್ಕೂ ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ತಂದೆಯ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಬರುವ ಕೃಪೆ ಕೊಟ್ಟಿದ್ದೀರಿ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತು ಕರ್ತನೆ, ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿಮ್ಮ ವಾಕ್ಯ ನಮ್ಮ ಜೀವನಕ್ಕೆ ಅಸ್ತಿವಾರ ಆಗಿರಲಿ ಅಂತ ಪ್ರಾರ್ಥಿಸ್ತೇವೆ. ನಮಗೆ ಕೇಳುವ ಕಿವಿಗಳು, ಅದನ್ನು ಕೈಕೊಂಡು ನಡೆಯುವ ಮನಸ್ಸುಗಳನ್ನು ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಇದು ಒಂದು ಸಂದೇಶ ಅಂತ ಅಲ್ಲ ಸ್ವಾಮಿ, ಇದು ನಮ್ಮ ಜೀವನಕ್ಕೆ ಎಷ್ಟೋ ಪ್ರಾಮುಖ್ಯವಾಗಿದೆ ಅಂತ ನಾವು ತಿಳ್ಕೊಂಡು ಇದನ್ನು ನಾವು ಕೈಕೊಂಡು ನಡೆಯೋಂಗೆ ನಮಗೆ ಸಹಾಯ ಮಾಡಬೇಕಂತ ಯೇಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯರೇ, ನಾವು ನೋಡಿದ್ದೇವೆ ಹೇಗೆ ಅಂದರೆ ಯೇಸು ಸ್ವಾಮಿಯ ತಾಯಿ ಶಿಷ್ಯರಿಗೆ ಹೇಳ್ತಾರೆ ಏನಂದರೆ, ಅವನು ಏನು ಹೇಳಿದನೋ ಅದನ್ನು ಮಾಡ್ರಿ. ಇದು 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ ಮಾತು, ಅಲ್ಲಿ ಮದುವೆಯಲ್ಲಿ ಇರುವ ಸೇವಕರಿಗೆ ಹೇಳಿದ ಮಾತು. ಮೊದಲನೇ ಒಂದು ಅದ್ಭುತ ಕಾರ್ಯ, ದ ಮಿರಕಲ್ ವರ್ಕಿಂಗ್, ದ ಫಸ್ಟ್ ಮಿರಕಲ್ ದಟ್ ಟುಕ್ ಪ್ಲೇಸ್ ಇನ್ ದ ಲೈಫ್ ಆಫ್ ಜೀಸಸ್ ವಾಸ್ ಇನ್ ದ ಮ್ಯಾರೇಜ್ ಆಫ್ ಕಾನಾ ಊರಿನ ಮದುವೆಯಲ್ಲಿ ಮೊದಲನೇ ಅದ್ಭುತ ಕಾರ್ಯ ಆದದ್ದು. ಮೊದಲನೇ ಅದ್ಭುತ ಕಾರ್ಯಕ್ಕೆ ಮೊದಲನೇ ಒಂದು ವಾಕ್ಯ ಅವ್ರ ತಾಯಿ ಬಾಯಿಂದ ಬಂದದೇನೆಂದರೆ, ಆತನು ಏನು ಹೇಳ್ತಾನೋ ಅದನ್ನು ಮಾಡಿರಿ. ಅಲ್ಲಿದ್ದ ಸೇವಕರು, ಮದುವೆಗೆ ಬಂದ ಮದುವೆಯಲ್ಲಿರುವ ಸೇವಕರು ಎಲ್ಲರೂ, ಇವನ್ ಕಡೆಯಿಂದ ಈ ಸಂಗತಿಗಳು ಆಗ್ತದೋ, ಈ ಮರಿಯಳು ತನ್ನ ಮಗ ಅಂತ ಹೇಳಿ ತನ್ನ ಮಗನ ಪ್ರೋತ್ಸಾಹಿಸ್ತಾ ಇರ್ಬೋದು ಅಂತ ಹೇಳಿ ಅವರು ನಂಬದೆ ಅಥವಾ ಯೇಸುಸ್ವಾಮಿ ಹೇಳಿದ ಸಂಗತಿ ಮಾಡದೇ ಇರಲಿಲ್ಲ. ತೆಗೆವ ಟ್ರೈ. ಯೇಸುಸ್ವಾಮಿ ಹೇಳಿದರು, ಆ ಬಾಣೆಗಳನ್ನು ನೀರಿಂದ ತುಂಬಿಸ್ರಿ. ಹೇಳಿದ ತಕ್ಷಣ ಅವರು ಅದನ್ನು ಕೈಕೊಂಡು ನಡೆದ್ರು. ಆಮೇಲೆ ಅದರ ರುಚಿ ನೋಡಿದಾಗ ಮೊದಲನೇ ಸರ್ವ್ ಮಾಡಿದ ವೈನ್ಗಿಂತ, ಮೊದಲನೇ ಕೊಟ್ಟ ದ್ರಾಕ್ಷಾರಸಕ್ಕಿಂತ ಈ ದ್ರಾಕ್ಷಾರಸ ಇನ್ನೂ ಇಷ್ಟೊಂದು ಉನ್ನತವಾಗಿತ್ತು, ಇನ್ನೂ ಇಷ್ಟೋ ಒಳ್ಳೆ ಆಗಿತ್ತು. ಅದು ಯಾಕೆ ಹಂಗೆ ಆಯ್ತೇನೆಂದರೆ, ಅವರು ಯೇಸುಸ್ವಾಮಿ ಏನು ಹೇಳಿದರು ಅದನ್ನು ಅವ್ರು ಮಾಡಿದರು. ಅಲ್ಲಿಂದ ಪ್ರಾರಂಭ ಆಯಿತು ಪ್ರಿಯರೇ. ಫ್ರಮ್ ದೇರ್ ದ ಮಿರಕಲ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್. ಇವತ್ತು ಸಹ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಎಷ್ಟೋ ಅದ್ಭುತ ಕಾರ್ಯ ಆಗುತ್ತೆ. ಯಾವಾಗ ಏನೆಂದರೆ, ಅವರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿದಾಗ. ಈಗ ನಮ್ಮ ಮನೇಲಿ ಮಕ್ಕಳು ಸಹ ಇರ್ತಾರೆ. ನಮ್ಮ ಮಕ್ಕಳು ಬೆಳೀತಾ 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 ಒಂದು ಸಮಯ ಬರ್ತದೇನೆಂದರೆ, ನಮ್ಮ ಮಕ್ಕಳು ತಿಳ್ಕೊಳ್ತಾರೆ ಅವರಿಗೆ ತಂದೆ ತಾಯಿಗಿಂತ ಹೆಚ್ಚು ಗೊತ್ತು. ಯಾಕೆಂದರೆ ನಾವೆಲ್ಲ ಹಳೆ ಕಾಲದವರು, ಇವರೆಲ್ಲ ಹೊಸ ಕಾಲದವರು. ಅದಕ್ಕೆ ನಿನ್ನೆ ಯಾರೋ ಒಬ್ಬರು ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರು, ಭಾಳ ಸುಂದರವಾಗಿತ್ತೇನೆಂದರೆ, ನಮ್ಮ ತಂದೆ ತಾಯಿಯನ್ನು ನಾವು ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಅವರೆಲ್ಲ ಕೆಲಸ ಗೂಗಲಿಂದ ಸಹಾಯದಿಂದ ಮಾಡಿಲ್ಲ. ಅವರು ತಮ್ಮ ವಿದ್ಯಾಭ್ಯಾಸ ಮಾಡಿ ತನ್ನ ಬುದ್ಧಿಯಿಂದ ಅವರು ಎಲ್ಲ ಸಂಗತಿಯನ್ನು ಗ್ರಹಿಸ್ಕೊಂಡ್ರು, ಎಲ್ಲ ಸಂಗತಿಯಲ್ಲಿ ಅವರು ಮುಂದೆ ಹೋದರು. ಇವತ್ತು ನಾವು ನೋಡ್ತೇವೆ, ಎಂಥದೇ ಒಂದು ಸಮಸ್ಯೆ ಇದ್ದರೂ ಸಹ, ಅದು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ವಿಷಯ ಆಗಿರ್ಬೋದು, ಅಥವಾ ಒಂದು ಮನೆ ತಗೊಳ್ಳೋ ವಿಷಯದಲ್ಲಿ ಆಗಿರ್ಬೋದು, ಬೇರೆ ದೇಶಕ್ಕೆ ಸ್ಟಡೀಸ್ಗೆ ಹೋಗ್ಬೇಕಂದ್ರೆ ಗೂಗಲ್ಗೆ ಹೋದರೆ ಎಲ್ಲದಕ್ಕೆ ಉತ್ತರ ಇದೆ. ಆದರೆ ನೀವೆಲ್ಲ ಈ ಜನ್ರೇಷನ್ದವರೆಲ್ಲ ಗೂಗಲ್ದು ಸಹಾಯ ತಗೊಳ್ತೀರಿ. ಆದರೆ ಆ ಜನ್ರೇಷನ್ಗೆ ಗೂಗಲ್ ಇರಲಿಲ್ಲ. ಆ ಜನ್ರೇಷನ್ಗೆ ನಮ್ಮ ಕಾಲದಲ್ಲಿ ನಾವು ಏನೋ ಒಂದು ಟೈಪ್ ಮಾಡಿದರೆ, ಅದನ್ನು ಓದಿದರೆ ನಾವು ಸರಿಯಾಗಿ ಅದನ್ನು ಟೈಪ್ ಮಾಡ್ತಿದ್ವಿ ಅಥವಾ ಸರಿಯಾಗಿ ಬರೀತಿದ್ದೇವೆ. ಯಾಕೆಂದರೆ ಡಿಲೀಟ್ ಮಾಡಲಿಕ್ಕೆ ನಮ್ಮ ಹತ್ರ ಡಿಲೀಟಿಂದು ಏನೂ ಆಪ್ಷನ್ಸ್ ಇರಲಿಲ್ಲ. ನಾವಿವಾಗ ವಾಟ್ಸಪ್ ಮೆಸೇಜ್ ಕಳಿಸ್ಬೇಕಂದ್ರೆ ಒಂದು ಸಂಗತಿಯನ್ನು ಬರೀತೇವೆ, ಅದರಲ್ಲಿ ಏನೋ ಮಿಸ್ಟೇಕ್ ಇತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂದರೆ ವಿ ಕ್ಯಾನ್ ಡಿಲೀಟ್ ಇಟ್ ಆ್ಯಂಡ್ ವಿ ಕ್ಯಾನ್ ಸೆಂಡ್ ಅ ನ್ಯೂ ಮೆಸೇಜ್. ಆದರೆ ನಮ್ಮ ಕಾಲದ ಜನರಿಗೆ ಅದೆಲ್ಲ ಇರಲಿಲ್ಲ. ಆದರೆ ಸಹ ಈಗದ ಜನರು ಏನು ತಿಳ್ಕೊಳ್ತಾರೆ ಅಂದರೆ, ಪ್ರಾಯ ಇದ್ದವರು ನಮ್ಮ ತಂದೆ ತಾಯಿಗೆ ಏನೂ ಬುದ್ಧಿ ಇಲ್ಲ ಅಂತ. ಇಲ್ಲ ಪ್ರಿಯರೇ, ಹಾಗೆ ಅಲ್ಲ. ನಮ್ಮ ತಂದೆ ತಾಯಿ ಇವತ್ತು ಇರೋದು ನಮಗೆ
ಆಶೀರ್ವಾದನೇ. ಅವರು ತನ್ನ ಅನುಭವದಿಂದ ಹೇಳ್ತಾರೆ. ನಂಗೆ ಗೊತ್ತಿದೆ, ಎಷ್ಟೋ ಯವನಸ್ಥರಿಗೆ ಇವತ್ತು ತಂದೆ ತಾಯಿಗಳು ಮಾತಾಡಿದ ಮಾತುಗಳು ಇಷ್ಟ ಆಗ್ತಾ ಇಲ್ಲ. ನಮ್ಮ ಕಣ್ಣಿಗೆ ಕಾಣುವ ತಂದೆ ತಾಯಿ ಮಾತುಗಳನ್ನೇ ನಾವು ಕೇಳುವುದಿಲ್ಲ. ನಮ್ಮ ಮನೆಯಲ್ಲಿ ಇರುವ ಹಿರಿಯರ ಮಾತೇ ನಾವು ಕೇಳುವುದಿಲ್ಲ. ತಂದೆ ಆದ ದೇವರು ನಮಗೆ ಹೇಳಿದ ಮಾತುಗಳನ್ನು ನಾವು ಕೇಳ್ತವಾ? ಇಲ್ಲ. ಇವತ್ತು ಎಷ್ಟೋ ಜನ ಕಡೆ ನಾವು ನೋಡ್ತವೇನೆಂದರೆ, ಇಷ್ಟೋ ಯವನಸ್ಥರ ಲೈಫ್ ಇಸ್ ಇನ್ ಅ ಮೆಸ್ ಟುಡೇ. ಅವರ ಜೀವನ ಇವತ್ತು ಹಾಳಾಗಿ ಹೋಗ್ತಾ ಇದೆ. ದೇ ಆರ್ ಕನ್ಫ್ಯೂಸ್ಡ್. ದೇ ಡೋಂಟ್ ನೋ ವಾಟ್ ಟು ಡೂ. ಯಾವ ಮಾರ್ಗ ತಗೊಳ್ಬೇಕು. ಅವರ ಫ್ರೆಂಡ್ ಸರ್ಕಲ್ ಏನು ಹೇಳ್ತಾರೋ ಅದರ ಮೇಲೆ ಅವರ ಗಮನ ಕೊಡ್ತಾರೆ, ಅದರ ಮೇಲೆ ಒಂದು ತೀರ್ಮಾನ ತಗೊಳ್ತಾರೆ. ಅದು ಅವ್ರಿಗೆ ಸರಿ ಹೋಗೋದಿಲ್ಲ. ಎಲ್ಲರಿಗೆ ಒಂದೇ ಥರದ ಒಂದು ಮೈಂಡ್ ಸೆಟ್ ಇರೋದಿಲ್ಲ, ಒಂದು ಮನೋಭಾವ ಇರುವುದಿಲ್ಲ, ಅಥವಾ ಆ ಒಂದು ಕರಿಯರಲ್ಲಿ ಪರ್ಸ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಹ ನಾವೇನು ಮಾಡ್ತೇವೆ ಅಂದರೆ, ಇವರು ಹೇಳಿದ್ರಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಹೇಳಿದ್ರಲ್ಲ, ಈ ನ್ಯೂ ಟ್ರೆಂಡ್, ಇವಾಗ ಎಲ್ಲರೂ ಮಾತಾಡೋದೇನೆಂದರೆ ಟ್ರೆಂಡ್, ಇವಾಗ ಅದು ಟ್ರೆಂಡ್ ಹೀಗೆ ಇದೆಯಲ್ಲ, ಎಲ್ಲಿ ಗಾಳಿ ಬೀಸ್ತದೆ ಅಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲ ಪ್ರಿಯರೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ಯೇಸು ಸ್ವಾಮಿ ನಮಗೆ ಏನು ಹೇಳ್ತಾರೋ ಅದನ್ನು ನಾವು ಮಾಡಿದರೆ ವಿ ಹ್ಯಾವ್ ಅ ಸಕ್ಸಸ್ಫುಲ್, ಪ್ರಾಸ್ಪರಸ್, ಪೀಸ್ಫುಲ್ ಲೈಫ್ ಇನ್ ದಿಸ್ ವರ್ಲ್ಡ್. ನಾವೆಲ್ಲರೂ ಏನನ್ನು ಮುಂದಕ್ಕೆ ನೋಡ್ತೇವೆ? ವೈ ಆರ್ ವಿ ಸ್ಟ್ರೈವಿಂಗ್ ಹಾರ್ಡ್? ವೈ ವಿ ವಾಂಟ್ ಟು ಪರ್ಸ್ಯೂ ಟು ಗೆಟ್ ಸಮಥಿಂಗ್ ಸೊ ದಟ್ ವಿ ಮೇ ಬಿ ಸೆಟಲ್ಡ್. ನಾವು ಸೆಟಲ್ ಆಗಬೇಕು, ನಾವು ಸಮೃದ್ಧಿಯ ಜೀವನ ಜೀವಿಸಬೇಕು, ನಾವು ಸಂತೋಷದ ಜೀವನ ಜೀವಿಸಬೇಕು, ನಮಗೆ ಲಕ್ಸುರಿಯಸ್ ಲೈಫ್ ಬೇಕು, ನಮಗೆ ಎಲ್ಲ ಪ್ರಾಸ್ಪರಿಟಿ ಬೇಕು ಅಂತ ನಾವು ವಿಚಾರ ಮಾಡ್ತೇವಲ್ಲ. ಈ ಸಮಯದಲ್ಲಿ ನಾವು ಏನನ್ನು ಯೋಚನೆ ಮಾಡಬೇಕೆಂದ್ರೆ, ನಮ್ಮ ಕಣ್ಣಿಗೆ ಕಾಣದಿರೋ ತಂದೆ ತಾಯಿ ಮಾತುಗಳನ್ನೇ ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲದಾಗ ಈ ದೇವರ ಮಾತು ಹೇಗೆ ಕೇಳಬೇಕು? ಇಲ್ಲ. ನಮ್ಮ ವಯಸ್ಸಾದವ್ರಿಗೂ ಯವನಸ್ಥರಿಗೂ ಹೇಳೋದು ಒಂದೇ ಸಂಗತಿ ಏನೆಂದರೆ, ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ಮಾಡಿ ನೋಡ್ರಿ. ಮೊದಲನೇದಾಗಿ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾವು ಮಾಡಿದರೆ ನಮಗೆ ಅದ್ಭುತ ಕಾರ್ಯ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ನಮ್ಗೆ ಏನು ಹೇಳ್ತಾರೋ ಅದನ್ನು ನಾವು ಮಾಡಿದರೆ ನಮಗೆ ರೋಗ ವಾಸಿ ಆಗುತ್ತೆ. ಇವತ್ತು ಮೂರನೇ ಸಂಗತಿ ನಾವು ನೋಡ್ಕೊಳ್ಳುವ, ಯೇಸು ಸ್ವಾಮಿ ನಮಗೆ ಹೇಳಿದರೆ ನಾವು ಮಾಡಿದರೆ ಏನು ಆಗುತ್ತೆ ಅಂತ ನಮ್ಮ ಬೈಬಲ್ಗಳನ್ನು ಯೋಹಾನು ಬರೆದ ಸುವಾರ್ತೆ 21ನೇ ಅಧ್ಯಾಯ, ದ ಬುಕ್ ಆಫ್ ಸೈಂಟ್ ಜಾನ್ಸ್ ಚಾಪ್ಟರ್ 21, 21ನೇ ಅಧ್ಯಾಯ, ಅದದು 4ನೇ ವಚನದಿಂದ ಓದ್ತೇನೆ. ಐ ವಿಲ್ ರೀಡ್ ಫ್ರಮ್ ವರ್ಸ್ 4, John chapter 21 and verse 4 onwards. But when the morning was now come, Jesus stood on the shore, but the disciples knew not that it was Jesus. Then Jesus saith unto them, Children, have ye any meat? They answered him, No. And he said unto them, Cast thy net on the right side of the ship, and ye shall find. They cast therefore, and now they were not able to draw it, for the multitude of fishes were so many. ಅಲ್ಲೇ ಮುಂದಕ್ಕೆ ನಾವು 11ನೇ ವಚನ ನೋಡುವ. Simon Peter went up and drew the net to the land, full of great fishes, and 153, and for all there were so many, yet was not the net broken. Amen. ಇಲ್ಲಿ ಯೇಸು ಸ್ವಾಮಿದು ಒಂದು ಶಿಷ್ಯರ ಜೊತೆದೊಂದು ಕತೆ ನಾವು ನೋಡ್ತಾ ಇದ್ದಾವೆ. ಯೇಸು ಸ್ವಾಮಿಯ ಶಿಷ್ಯರು ಅವ್ರು ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಅವರು ಬೆಸ್ತರು. ಆ್ಯಕ್ಚುಲಿ ಈ ಮೀನು ಹಿಡಿಯೋರಿಗೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಮೀನು ಎಷ್ಟೋ ಆಳದಲ್ಲಿ ಬರ್ತದೆ, ಓಕೆ, ಎಲ್ಲ ಸಂಗತಿಗಳು ಅವ್ರಿಗೆ ಗೊತ್ತಿರುತ್ತೆ. ಯೇಸು ಸ್ವಾಮಿ ನೋಡಿದರೆ ಕಾರ್ಪೆಂಟರ್ ಆಗಿದ್ದಾರೆ, ಆದರೆ ಈ ಶಿಷ್ಯರು ನೋಡಿದರೆ ಮೀನು ಹಿಡಿಯೋ ಬೆಸ್ತರಾಗಿದ್ದಾರೆ. ಮೀನು ಹಿಡಿಯೋ ಬೆಸ್ತರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೇನೆಂದರೆ, ನಿಮಗೆ ಏನು ಮೀನು ಸಿಕ್ಕಿಲ್ಲವಾ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಬಲ ಕಡೆಯಲ್ಲಿ ನಿಮ್ಮ ಬಲೆಯನ್ನು ಹಾಕ್ರಿ ಅಂತ ಹೇಳಿದಾಗ ಪೇತ್ರ ಹೇಳ್ಬೋದಿತ್ತು, ಅಲ್ಲ ಸ್ವಾಮಿ, ನಾವು ಬೆಸ್ತರು, ನಾವು ಹುಟ್ಟಿದೆ ಸಮುದ್ರದಲ್ಲಿ, ನಾವು ಸಣ್ಣದಿಂದ ಮೀನು ಹಿಡಿಲಿಕ್ಕೆ ಹೋಗ್ತೇವೆ, ನಮಗೆ ಒಳ್ಳೆ ಗೊತ್ತಾ, ನಿಮಗೆ ಸರಿಯಾಗಿ ಗೊತ್ತಾ ಅಂತ ಪೇತ್ರ ಕೇಳ್ಬೋದಿತ್ತು. ಆದರೆ ಅವನಿಗೆ ಗೊತ್ತಿತ್ತೇನೆಂದರೆ, ಜೀಸಸ್ ಇಸ್ ಅಬೌವ್ ಆಲ್. ಎಲ್ಲ ಸಂಗತಿ ಯೇಸುಗೆ ಗೊತ್ತಿದೆ. ಅದಕ್ಕೆ ಅವನು ಯೇಸು ಸ್ವಾಮಿ ಹೇಳಿದ ಮಾತನ್ನು ಕೇಳ್ತಾನೆ. ಅದೇ ಕತೆ ಲೂಕನ್ ಬರೆದ ಸುವಾರ್ತೆಯಲ್ಲಿ ಇದೆ. ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ಓದ್ತಾನೆ. Now when he had left speaking, he said unto Simon, Launch out into the deep, and let down your nets for a draught. And Simon answering said unto him, Master, we have toiled all the night, and have taken nothing. Nevertheless, at thy word I will let down the net. At thy word I will
let down the nets. And when they had done this, they enclosed a great multitude of fish, and their net break. Amen. ಇಲ್ಲಿ ನಾವು ನೋಡ್ತೇವೆ ಲೂಕನ್ ಬರೆದ ಸ್ವಾರ್ಥದಲ್ಲಿ ಈ ಥರ ಕತೆ ಇದೆ. ಏನೆಂದರೆ ಯೇಸು ಸ್ವಾಮಿಗೆ ಪೇತ್ರ ಸ್ಪಷ್ಟವಾಗಿ ಹೇಳ್ತಾನೆ, ಇಡೀ ರಾತ್ರಿ ಹಾಕಿದ್ರು ಅವ್ರಿಗೆ ಮೀನು ಸಿಕ್ಕಿಲ್ಲ. ಇಷ್ಟೋ ಸರ್ತೆ ನಾವು ರಾತ್ರಿ ಹಗಲು ಕೆಲಸ ಮಾಡ್ತೇವೆ, ಕಷ್ಟಪಟ್ಟು ಕೆಲಸ ಮಾಡ್ತೇವೆ. ಓಕೆ, ಏನೋ ಒಂದು 2 ಕಾಸು ಸಂಪಾದನೆ ಮಾಡಬೇಕಂತ ಕೆಲಸ ಮಾಡ್ತೇವೆ. ಆದರೆ ನಮ್ಮ ಕೈಯಲ್ಲಿ ಏನೂ ಉಳಿಯೋದಿಲ್ಲ, ನಥಿಂಗ್, ಏನೂ ಇರೋದಿಲ್ಲ. ಈ ತೆತ್ತಿಗೆ ನನಗೆ ಎಷ್ಟೊಂದು ಫೋನ್ ಕಾಲ್ಸ್ ಬರ್ತಾಯಿದೆ. ಇವಾಗ ಸಹ ಒಬ್ಬರು ಫೋನ್ ಮಾಡಿ ಹೇಳ್ತಾಯಿದ್ರು, ಸಿಸ್ಟರ್ ಇಷ್ಟು ಮನೆಗೆ ಸಂಪಾದನೆ ಮಾಡಿ ತಗೊಂಡು ಬಂದರು, ಏನೂ ಉಳಿಯೋದಿಲ್ಲ, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಸಾಲ ಹೆಚ್ಚು ಆಗ್ತಾ ಇದೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ಇವಾಗ ಇರುವ ಸಮಸ್ಯೆ ನಮ್ಮದು ಹೇಗೆ ಇದೆ ಅಂದರೆ, ಯಾರಿಗೆ ಕೆಲಸ ಇದೆನೋ ಯಾರ್ದು ಕೆಲಸ ಹೋಗ್ತದೋ ನಮಗೆ ಗೊತ್ತಿಲ್ಲ. ಯಾವ ವಿಷಯಕ್ಕೆ ನಾವು ಕೈ ಹಾಕಬೇಕು, ಯಾವ ವಿಷಯಕ್ಕೆ ನಾವು ಕೈ ಹಾಕಬಾರ್ದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ತಂದೆಯಾದ ದೇವರು, ನಮ್ಮ ಯೇಸು ಸ್ವಾಮಿ ನಮ್ಮ ಸಂಗಡ ಸದಾಕಾಲ ಇರುವ ಕಾರಣ ನಮಗೆ ಸಮೃದ್ಧಿಯಾದ ಜೀವನ ಕೊಡಲಿಕ್ಕೆ ಅವರು ಬಡವರಾದರು. ಹಿ ಬಿಕೇಮ್ ಪುವರ್ ಸೊ ದ್ಯಾಟ್ ವಿ ಮೇ ಹ್ಯಾವ್ ಎನ್ ಅಬಂಡೆಂಟ್ ಲೈಫ್. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಅವರ್ ಗಾಡ್ ಡಿಲೈಟ್ಸ್ ಇನ್ ದ ಪ್ರಾಸ್ಪೆರಿಟಿ ಆಫ್ ಹಿಸ್ ಚಿಲ್ಡ್ರನ್. ಆತನ ಮಕ್ಕಳ ಐಶ್ವರ್ಯದಲ್ಲಿ ನಮ್ಮ ದೇವರಿಗೆ ಸಂತೋಷ ಇದೆ. ಹಿ ಡಿಲೈಟ್ಸ್ ಇನ್ ದ ಪ್ರಾಸ್ಪೆರಿಟಿ ಆಫ್ ಹಿಸ್ ಚಿಲ್ಡ್ರನ್. ಅಬ್ರಹಾಮನ್ನು ನೋಡ್ತೇವೆ, ಈಸಾಕನ್ನು ನೋಡ್ತೇವೆ, ಯಾಕೋಬನ್ನು ನೋಡ್ತೇವೆ, ಯೋಬನನ್ನು ನೋಡ್ತೇವೆ. ಯಾರಿಗೂ ಕೊರತೆ ಇರಲಿಲ್ಲ ಪ್ರಿಯರೇ. ಅದು ನಮ್ಮ ಮೈಂಡ್ ಸೆಟ್ಟಿಂದ ನಾವು ತೆಗೆದು ಹಾಕಬೇಕೇನೆಂದರೆ, ಅವರ್ ಗಾಡ್ ವಾಂಟ್ಸ್ ಅಸ್ ಟು ಬಿ ಪುವರ್. ನೋ, ಅವರ್ ಗಾಡ್ wants us to be prospered. He wants us to live an abundant, happy life. ಅದಕ್ಕೆ ಸ್ವಾಮಿ ಇಲ್ಲಿ ಇವರಿಗೆ ಮೀನು ಸಿಕ್ಕಿಲ್ಲವ, ಬಿಟ್ಟು ಬಿಡ್ರಿ ಅಂತ ಸ್ವಾಮಿ ಹೇಳಲಿಲ್ಲ. ಅವ್ರಿಗೆ ಒಂದು ಸಲಹೆ ಕೊಟ್ಟರು. ಆದರೆ ಪೇತ್ರ ಹೇಳ್ತಾನೆ, ನಾನು ಇಡೀ ರಾತ್ರಿ ಬಲೆ ಹಾಕಿದ್ದಾನೆ, ಏನೂ ಆಗಿಲ್ಲ. ಬಟ್ ನೀವು ಹೇಳಿದ್ದಕ್ಕೆ ಇವತ್ತು ನಾವು ಯಾವುದೋ ಒಂದು ಏರಿಯಾದಲ್ಲಿ ವಿ ಮೇ ಬಿ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್, ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಈ ಬಿಸ್ನೆಸ್ಸಲ್ಲಿ ಕೈ ಹಾಕಿದರೆ ನಮಗೆ ಯಶಸ್ಸು ಗ್ಯಾರಂಟಿ ಅಂತ ವಿ ನೋ 101%. ಓಕೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ನಮಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಇದೆ. ವಿ ನೋ ಇನ್ ಆ್ಯಂಡ್ ಔಟ್ ಅಬೌಟ್ ಇಟ್. ವಿ ಮೇ ಬಿ ವೆಲ್ ವರ್ಸ್ಡ್ ಇನ್ ಇಟ್, ವಿ ಮೇ ಬಿ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಇಟ್. ಎಲ್ಲ ಇದ್ದರೂ ಸಹ we may be a failure if we don't do what he tells us to do. ಸ್ವಾಮಿ, ಈ ಒಂದು ವಿಷಯಕ್ಕೆ ಕೈ ಹಾಕಬೇಡ, ಈ ಕೆಲಸಕ್ಕೆ ನೀನು ಹೋಗಬೇಡ, ಈ ದೇಶಕ್ಕೆ ನೀನು ಹೋಗಬೇಡ, ಓಕೆ, ಇದನ್ನು ನೀನು ಮಾಡಬೇಡ ಅಂತ ಸ್ವಾಮಿ ನಮಗೆ ಹೇಳಿದನು ಸಹ ನಾವು ಮಾಡಿದರೆ ವಿ ವಿಲ್ ಬಿ ಅ ಫೇಲಿಯರ್ ಪ್ರಿಯರೇ. ಬಟ್ ಈ ಒಂದು ಸಂಗತಿಗೆ ನಮಗೆ ಕೈ ಹಾಕಲಿಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಅಥವಾ ಈ ಊರಿಗೆ ಹೋಗಲಿಕ್ಕೆ ಹೇಳ್ತಾ ಇದ್ದಾರೆ. ಏನೋ ಒಂದು ಸಂಗತಿ ಸ್ವಾಮಿ ನಮಗೆ ಹೇಳಿದರು. ಇಟ್ಸ್ ವೆರಿ ಆಡ್, ಇಟ್ಸ್ ಜಸ್ಟ್ ನಾಟ್ ಗೋಯಿಂಗ್. ನಾವು ಅದನ್ನು ನೋಡಿದರೆ ಅದಕ್ಕೆ ಫ್ಯೂಚರ್ ಇಲ್ಲ. ನಾವು ಅದನ್ನು ಕೈ ಹಾಕಿದರೆ ನಮಗೆ ಫೇಲಿಯರು, ನಾವು ಕೈ ಹಾಕಿದರೆ ಇದು ಮೇಲೆ ಬರುವುದಿಲ್ಲ ಅಂತ ನಾವು ಯೋಚನೆ ಮಾಡಬಹುದು. ಆದರೆ ಅಂಥ ಸಮಯದಲ್ಲಿ ಸಹ ಸ್ವಾಮಿ ಹೇಳಿದರೆ ಇಲ್ಲಿ ನಾವು ಏನು ಕಲಿತವೇನೆಂದರೆ, ಅವರು ಕೆಲಸ ಮಾಡಿದರು, ಅವರದಕ್ಕೆ ಕಷ್ಟಪಟ್ಟು ವಿತ್ ಎಕ್ಸ್ಪೀರಿಯನ್ಸ್ ದೇ ವರ್ ಟೆಲಿಂಗ್ ದ್ಯಾಟ್ ನಾವು ಕೆಲಸ ಮಾಡಿದ್ದೇವೆ, ಬಟ್ ನಥಿಂಗ್ ಈಸ್ ವರ್ಕಿಂಗ್. ಬಟ್ ಲಾರ್ಡ್, ಯು ಸೆಡ್ ಇಟ್, ನೀವು ಹೇಳಿದ್ದಕ್ಕೆ ನಾವು ಸಹ ಹಾಗೆ ಹೇಳ್ಬೋದು. ಕರ್ತನೆ, ಇವತ್ತು ನನಗೆ ಇದ್ದದ್ದು ಎಲ್ಲವನ್ನೂ ನಾನು ಬದಿಗೆ ಇಡ್ತಾನೆ. ನನ್ನ ಎಜುಕೇಷನ್ ಇರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನನಗೆ ಬೇಕಿದ್ದ ಎಲ್ಲ ಸಂಗತಿ ಆ ವಿಷಯದಲ್ಲಿ ನನ್ನ ಹತ್ರ ಇದ್ದಿರ್ಬೋದು. ಬಟ್ ಲಾರ್ಡ್, ಐ ಆಮ್ ಕೀಪಿಂಗ್ ಎವ್ರಿಥಿಂಗ್ ಅಸೈಡ್. ಐ ಜಸ್ಟ್ ಡೋಂಟ್ ನೋ ವಾಟ್ ಐ ಆಮ್ ಡೂಯಿಂಗ್. ಐ ಆಮ್ ಟ್ರಸ್ಟಿಂಗ್ ಇನ್ ಯು 100%, ಬಿಕಾಸ್ ಇಫ್ ಐ ಡೂ ವಾಟ್ ಯು ಟೆಲ್ ಮೀ ಟು ಡೂ, ಐ ವಿಲ್ ಬಿ ಬ್ಲೆಸ್ಡ್, ಮೈ ನೀಡ್ಸ್ ವಿಲ್ ಬಿ ಪ್ರೊವೈಡೆಡ್. ಏನಾಯಿತು? ಸ್ವಾಮಿ ಹೇಳಿದರು ಅವರಿಗೆ, ಬಲೆಯನ್ನು ಬೀಸು. ದೇ ಗಾಟ್ ಫಿಶ್ ವಿಚ್ ದೇ ವರ್ ನಾಟ್ ಏಬಲ್ ಟು ಪುಲ್ ಇಟ್ ಔಟ್. ಇಷ್ಟು ಮೀನುಗಳು ಸಿಕ್ಕಿತ್ತು ಅಂತೆ. 153 ದೊಡ್ಡದು ಚಿಕ್ಕದು ಎಲ್ಲ ಥರದ ಮೀನು ಅವ್ರಿಗೆ ಸಿಕ್ಕಿತ್ತಂತೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಅವ್ರು ಇನ್ನೂ ಬೇರೆ ಜನರಿಗೆ ಸಹಾಯಕ್ಕೆ, ಆ ನೆಟ್ಟನ್ನು ಎಳಿಲಿಕ್ಕೆ ಸಹಾಯಕ್ಕೆ ಅವರು ಕರೆದ್ರಂತೆ. ಪ್ರಿಯರೇ, ದ ಕೀ ಫಾರ್ ದಿಸ್ ಬ್ಲೆಸ್ಸಿಂಗ್ ವಾಸ್ ನಾಟ್ ಎನಿಥಿಂಗ್ ಬಟ್ ದ ವರ್ಡ್ ಆಫ್ ಗಾಡ್. ಮೊದಲನೇ ಸರಿ ನಾವು ನೋಡ್ತವೇನೆಂದರೆ, ಯೇಸು ಸ್ವಾಮಿಯ ತಾಯಿ ಹೇಳ್ತಾರೆ, ಅವನು ಏನು ಹೇಳ್ತಾನೋ
ಅದನ್ನು ಮಾಡು. ಪ್ರಿಯರೇ, ಇದು ಇವತ್ತಿಗೂ ಈ ಫಾರ್ಮುಲಾ ಏನಿದೆಯಲ್ಲ, ದಟ್ ಈಸ್ ಇವನ್ ಟುಡೇ ಫ್ರೆಶ್. ಅದು ಇವತ್ತಿಗೂ ನಾವು ಉಪಯೋಗ ಮಾಡ್ಬೋದು. ಇಟ್ಸ್ ನಾಟ್ ಎನ್ ಔಟ್ಡೇಟೆಡ್ ಫಾರ್ಮುಲಾ, ಇಟ್ಸ್ ನಾಟ್ ಎನ್ ಔಟ್ಡೇಟೆಡ್ ಥಿಂಗ್. ಇವತ್ತಿಗೂ ನಾವು ಸ್ವಾಮಿ ನಮಗೆ ಹೇಳಿದನು ನಾವು ಮಾಡಿದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಆಗುತ್ತೆ. ಸೊ ನಾವು ಏನನ್ನು ಇಲ್ಲಿ ಕಲಿತವೇನೆಂದರೆ, ಡೂ ವಾಟ್ ಹೀ ಟೆಲ್ಸ್ ಯು ಟು ಡೂ. ನಾವು ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಆದಿಕಾಂಡ ಅದ 22ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22. ಇದು ಎಲ್ಲರಿಗೆ ನಮಗೆ ಗೊತ್ತಿದ್ದ ಕಥೆನೇ ಪ್ರಿಯರೇ. ಅಬ್ರಹಾಮನು ಹಾಗೂ ಈಸಾಕನ ಕತೆ. Genesis chapter 22 verse 1 and 2. And it came to pass after these things that God did tempt Abraham and said unto him, Abraham, and he said, Behold, here I am. And he said, Take now thy son, thine only son Isaac, whom thou lovest, and get thee into the land of Moriah, and offer him there for a burnt offering upon one of the mountains which I will tell thee. ಇದೆಲ್ಲ ಕತೆ ನಮಗೆ ಗೊತ್ತಿದೆ. ಅಬ್ರಹಾಮನ್ ಈ ದೇವರು ಹೇಳ್ತಾರೆ, ಇಸಾಕನ್ನು ತಗೊಂಡೋಗಿ ಮೊರಾಯ ಬೆಟ್ಟದಲ್ಲಿ ನನಗೆ ಯಜ್ಞವನ್ನು ಅವನಿಗೆ ಸಮರ್ಪಿಸು. ಗಿವ್ ಐಸಾಕ್ ಆಸ್ ಅ ಸ್ಯಾಕ್ರಿಫೈಸ್ ಟು ಮೀ. ಇಷ್ಟು ವರ್ಷ ಆದ ಮೇಲೆ ಅಬ್ರಹಾಮ್ಗೆ ಆದದ್ದು ಒಂದೇ ಒಂದು ಮಗ ಇಸಾಕನು. ಅವನಿಗೆ ದೇವರು ಕೇಳ್ತಾ ಇದ್ದಾರಲ್ಲ, ಇಸ್ ದಿಸ್ ಮೈ ಗಾಡ್, ಇಸ್ ದಿಸ್ ದ ಗಾಡ್ ಹೂ ಪ್ರಾಮಿಸ್ಡ್ ಮೀ. ಅಬ್ರಹಾಮ್ಗೆ ಒಂದು ಗೊತ್ತಿತ್ತೇನೆಂದರೆ, ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ದಟ್ ಐ ವಿಲ್ ಹ್ಯಾವ್ ಮೈ ಜನ್ರೇಷನ್ ವಿಲ್ ಬಿ ಅನ್ಕೌಂಟೇಬಲ್. ನನ್ನ ಸಂತಾನ ಸಮುದ್ರದ ಮರಳಷ್ಟು, ಪರಲೋಕದಲ್ಲಿ ಆಕಾಶದಲ್ಲಿ ಇರುವ ನಕ್ಷತ್ರವಷ್ಟು, ಅಷ್ಟು ದೊಡ್ಡ ನನ್ನ ಒಂದು ಜನ್ರೇಷನ್ ಮಾಡ್ತಾರಂತ ಹೇಳಿದ್ದು. ಈಸಾಕನು ನನಗೆ ಬಲಿಯಾಗಿ ಕೇಳ್ತಾ ಇದ್ದಾರಲ್ಲ, ಆದರೆ ದೇವರದ್ದು ಏನೋ ಉದ್ದೇಶ ಇದೆ. ಐ ವಿಲ್ ಡೂ ವಾಟ್ ಗಾಡ್ ಟೆಲ್ಸ್ ಮೀ ಟು ಡೂ. ಪ್ರಿಯರೇ, ನನ್ನ ಒಂದು ಆಲೋಚನೆ ಏನೆಂದರೆ, ಅಬ್ರಹಾಮನ ಸ್ಥಳದಲ್ಲಿ ನಾನೇನಾದರೂ ಇರ್ತಿದ್ರೆ, ಐ ವುಡ್ ಜಸ್ಟ್ ಟೆಲ್ ದಟ್ ಐ ಹ್ಯಾವ್ ನಾಟ್ ಹರ್ಡ್ ಎನಿಥಿಂಗ್ ಫ್ರಮ್ ಗಾಡ್. ನಾನು ದೇವರಿಂದ ಈ ಮಾತನ್ನು ಕೇಳಲೇ ಇಲ್ಲ ಅಂತ ನಾನು ಹಾಗೇ ಅಂದ್ಕೊಳ್ತಿದ್ದೆ, ಹಾಗೇ ಮಾಡ್ತಿದ್ದೆ. ಆದರೆ ಇಲ್ಲಿ ಅಬ್ರಹಾಮ್ಗೆ ಅವನ ದೇವರು ಯಾರು ಅಂತ ಗೊತ್ತು. He knew, if I do what he tells me to do, I will certainly receive a blessing. God will provide for me. ಆಶ್ಚರ್ಯ ಸಂಗತಿ ಏನೆಂದರೆ, ಮುಂದಿನ ವಚನ ನಾವು ಓದ್ಕೊಂಡು ಹೋಗ್ಬೇಕಾದ್ರೆ ಈಸಾಕ ಅವನ ಅಪ್ಪನಿಗೆ ಕೇಳ್ತಾನೆ ಇದ್ದಾನೆ, ಅಲ್ಲಪ್ಪ ಯಜ್ಞದ ಕುರಿ ಎಲ್ಲಿ ಇದ್ದಾನೆ? ಅಬ್ರಹಾಮ್ ಅವನಿಗೆ ಒಂದೇ ಸಂಗತಿ ಹೇಳ್ತಾನೆ ಅಂದರೆ, ದೇವರು ಒದಗಿಸಿ ಕೊಡ್ತಾರೆ, ದೇವರು ಒದಗಿಸಿ ಕೊಡ್ತಾರೆ. ನಾನು ಅವರು ನನಗೆ ಏನು ಹೇಳಿದನು ನಾನು ಮಾಡಿದರೆ ದೇವರು ಒದಗಿಸಿ ಕೊಡ್ತಾರೆ. ಅಬ್ರಹಾಮ್ ಹ್ಯಾಡ್ ನೋ ಐಡಿಯಾ. ಆದರೆ ಅವನಿಗೆ ಗೊತ್ತಿತ್ತು, ನಾನು ದೇವರು ನನಗೆ ಏನು ಹೇಳಿದನು ನಾನು ಮಾಡಿದರೆ ಖಂಡಿತವಾಗಿ ದೇವರು ಒದಗಿಸಿ ಕೊಡ್ತಾರೆ. ಯಾಕೆಂದರೆ ಹಿ ನ್ಯೂ ಹಿಸ್ ಗಾಡ್. ಇಫ್ ಯು ಆ್ಯಂಡ್ ಐ ವಿ ನೋ ಅವರ್ ಗಾಡ್, ನಮ್ಮ ದೇವರ ಹೇಳ್ತದೆ ಅಂದರೆ, ನಮ್ಮ ದೇವರು ನಿನ್ನಗೋಸ್ಕರ ನನ್ನಗೋಸ್ಕರ ಇಟ್ಟ ಆಲೋಚನೆಗಳು ಅದು ಹಿತಕರವಾದ ಆಲೋಚನೆ. It is for good. Whatever thoughts that God has for you and for me, it's good. Nothing is bad in that. Abraham knew that the thoughts, the plans that God has for him is for good. ಅದಕ್ಕೆ ಅವನು ಧೈರ್ಯವಾಗಿದ್ದ. ದೇವರು ನನಗೆ ಹೇಳಿದಾರ, ನನ್ನ ಮಗನನ್ನು ಯಜ್ಞ ಅರ್ಪಿಸಬೇಕು, ಇಟ್ಸ್ ಫೈನ್, ಐ ವಿಲ್ ಡೂ ಇಟ್. ಏನಾಯಿತು ಮುಂದಕ್ಕೆ ನಾವು ನೋಡುವ. ಅದೇ ಅಧ್ಯಾಯದ 11 ವಚನದಿಂದ ಓದ್ತಾನೆ. Genesis chapter 22 verse 11 onwards. And the angel of the Lord called unto him out of heaven and said, Abraham, Abraham. And he said, Here am I. And he said, Lay not thine hand upon the lad, neither do thou anything unto him. For now I know that thou fearest God, seeing thou hast not withheld thy son, thine only son, from me. And Abraham said unto his lifted up his eyes and looked, and behold, behind him a ram caught in a thicket by his horns. And Abraham went and took the ram and offered him up for a burnt offering in the stead of his son. And Abraham called the name of that place Jehovah Jireh, as it is said to this day, in the mount of the Lord it shall be seen. ಪ್ರೇರೆ, ಇಲ್ಲಿ ನಾವು ನೋಡ್ತೇವೆ,
ಅಬ್ರಹಾಮ್ಗೆ ದೇವರು ತನ್ನ ಮಗನನ್ನು ಕೊಡಲಿಕ್ಕೆ ಸ್ಯಾಕ್ರಿಫೈಸ್ ಆಗಿ ಕೊಡಬೇಕಂತ ಕೇಳಿದಾಗ ಅಬ್ರಹಾಮ್ ವಾಸ್ ನಾಟ್ ವೇವರಿಂಗ್, ಹಿ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಇಸ್ ಗಾಡ್. ಆತನಿಗೆ ತನ್ನ ತಂದೆಯಾದ ದೇವರ ಮೇಲೆ ನಂಬಿಕೆ ಇತ್ತು. ಅವನು ಇದನ್ನು ಯೋಚನೆ ಮಾಡಿಲ್ಲೇನೆಂದರೆ, ದೇವರು ಇಷ್ಟು ವರ್ಷ ಆದ ಮೇಲೆ ಒಂದು ಮಗು ಕೊಟ್ಟಿದ್ದಾರೆ, ಅದು ಮಗುವನ್ನು ದೇವರು ಕೇಳ್ತಾ ಇದ್ದಾರಲ್ಲ, ಇನ್ನು ಹೇಗೆ ಈ ಪ್ರಶ್ನೆ ನಮಗೆ ಬರುತ್ತೆ. ಅಯ್ಯೋ, ಇದು ಒಳ್ಳೆ ಪ್ರಪೋಸಲ್ ಬಂದಿದೆ ಅಲ್ಲ, ಇವಾಗ ಈ ಪ್ರಪೋಸಲ್ ಏನಾದರೂ ನಾನು ಇಲ್ಲ ಹೇಳಿದರೆ, ಈ ಹುಡುಗ ಹೋಗ್ಬಿಟ್ರೆ ಇನ್ನೊಂದು ಪ್ರಪೋಸಲ್ ಬರ್ತದ್ಯಾ, ಇನ್ನೊಂದು ಕಡೆಯಿಂದ ಎಲ್ಲಿಯಾದರೂ ನಮಗೆ ಒಳ್ಳೆ ಈ ಥರದ ಹುಡುಗ ಬರ್ಬೋದಾ ಅಂತ ನಮಗೆ ಅದೊಂದು ಆಲೋಚನೆ ಬರುತ್ತೆ ಅಲ್ಲ ಪ್ರಿಯರೇ. ಈ ಅಬ್ರಹಾಮಿಂದು ಈ ಕಥೆಯಿಂದ ನಾವು ಏನು ಕಲಿತವೇನೆಂದರೆ, ಯಾವಾಗ ಸ್ವಾಮಿ ನಮಗೆ ಏನು ಮಾಡು ಅಂತ ಹೇಳ್ತಾರೆ ಅದನ್ನು ನಾವು ಮಾಡಿದರೆ ಖಂಡಿತವಾಗಿ ದೇವರು ಒದಗಿಸಿ ಕೊಡ್ತಾರೆ. ಇಲ್ಲಿ ಅಬ್ರಹಾಮ ತಂದೆಯಾದ ದೇವರಿಗೆ ಹೆಸರು ಕೊಟ್ಟದೆಂದರೆ ಯೆಹೋವ ಈರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ಕಥೆಯಿಂದ ಏನು ಕಲಿಬೇಕೇನೆಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ವಾಟ್ ಗಾಡ್ ಟೆಲ್ಸ್ ಅಸ್ ಟು ಡೂ. ನಮಗೆ ಎಂದೂ ಕೊರತೆ ಆಗೋದಿಲ್ಲ. ವೆನ್ ಗಾಡ್ ಸೆಂಡ್ಸ್ ಅಸ್ ಟು ಅ ಪ್ಲೇಸ್ ವೆರ್ ವಿ ಹ್ಯಾವ್ ಟು ಗೋ, ನಮ್ಮ ಒಂದು ಆಲೋಚನೆ ಏನೆಂದರೆ, ಈ ಸ್ಥಳಕ್ಕೆ ನಾವು ಹೋದರೆ ಅಥವಾ ಈ ಒಂದು ಬಿಸ್ನೆಸ್ಗೆ ಕೈ ಹಾಕಿದರೆ, ಈ ಒಂದು ಹುಡುಗ ನಾವು ಮದುವೆ ಆಗಬೇಕಂತ ಯೋಚನೆ ಮಾಡ್ತಾಯಿದ್ದೆ, ಇದು ಸ್ವಾಮಿ ಹೇಳಿದರೆ ಇದನ್ನು ಬಿಟ್ಟು ಬಿಡು ಅಂತ ನಮಗೆ ಗೊತ್ತಿದ್ದಾಗ ಬಿಟ್ಟು ಬಿಟ್ಟರೆ ನಮಗೆ ಭಯ ಆಗುತ್ತೇನೆಂದರೆ, ನಮಗೆ ಇಂಥದ್ದು ಒಳ್ಳೇದು ಮತ್ತೆ ಸಿಗ್ತದ, ಇಷ್ಟು ಒಳ್ಳೆ ಕೆಲಸ ನಮಗೀಗ ಬಂದಿದೆ, ಈ ಒಂದು ಜಾಬ್ ಆಫರ್ ನಮಗೆ ಆಲ್ರೆಡಿ ನಮ್ಮ ಕೈಯಲ್ಲಿ ಇದೆ, ಇದನ್ನು ನಾನು ಬೇಡ ಅಂತ ಹೇಳಿದರೆ ಇಷ್ಟು ಒಳ್ಳೆ ಪ್ಯಾಕೇಜ್ ಇರುವ ಇನ್ನೊಂದು ಜಾಬ್ ನನಗೆ ಸಿಗ್ತದ, ಅಥವಾ ನಾನು ಈ ದೇಶಕ್ಕೆ ಹೋಗಿ ಕಲಿಬೇಕಂತ ಯೋಚನೆ ಮಾಡಿದೆ, ಆದರೆ ಇವಾಗ ಅದಕ್ಕೆ ಸ್ವಾಮಿ ನನಗೆ ಒಪ್ಪಿಗೆ ಕೊಡ್ತಾ ಇಲ್ಲ, ಇದಕ್ಕಿಂತ ಬೆಟರ್ ನನಗೆ ಆಪ್ಷನ್ ಸಿಗ್ತದೆ ಅಂತ ನಮಗೆ ಆಲೋಚನೆ ಬರ್ತದೆ ಪ್ರಿಯರೇ. ಆದರೆ ಯೇಸು ಸ್ವಾಮಿಯ ಶಿಷ್ಯರಂಗೆ ಅವರು ಹೇಳಿದರು, ವಿ ಆರ್ ವೆಲ್ ವರ್ಸ್ಡ್ ಇನ್ ದಿಸ್, ನಾವು ಇಡೀ ರಾತ್ರಿ ಕಷ್ಟಪಟ್ಟೆವು. ಅಬ್ರಹಾಮನ್ಗೇನು ಯೋಚನೆ ಬಂದಿರಬೇಕು, ಇಷ್ಟು ವರ್ಷ ಆದ ಮೇಲೆ ಒಂದು ಮಗು ದೇವರು ನನಗೆ ಕೊಟ್ಟರು. ಆದರೆ ಇವರಿಬ್ಬರಲ್ಲಿ ಒಂದು ಆಲೋಚನೆ ಏನಿತ್ತೆ ಅಂದರೆ, ಆ ಶಿಷ್ಯರಲ್ಲಿ ಆಗಿರ್ಬೋದು ಅಥವಾ ಅಬ್ರಹಾಮಲ್ಲಿ ಆಗಿರ್ಬೋದು, ಏನೆಂದರೆ ದೇವರು ನಮ್ಗೆ ಏನು ಹೇಳ್ತದೋ ಅದನ್ನು ನಾವು ಮಾಡಿದರೆ ಅವರೇ ಒದಗಿಸ್ತಾರೆ. ಇವತ್ತು ನಾವು ಇರುವ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ನಾಳೆ ಏನಾಗ್ಬೋದು, ಈ ನನ್ನ ಕೆಲಸ ಇದೇನೋ, ಅಥವಾ ಈ ನನ್ನ ಬಿಸ್ನೆಸ್ಸಲ್ಲಿ ನಾನು ಕೈ ಹಾಕಿದನೋ, ಅಥವಾ ಇಲ್ಲಿ ನನ್ನ ಮಗನಿಗೆ ಒಂದು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದನೋ, ಅಥವಾ ಇಲ್ಲಿ ನನ್ನ ಮಕ್ಕಳಿಗೆ ಸ್ಟಡೀಸ್ಗೆ ಕಲಿಸ್ಬೇಕಂತ ಇದ್ದೇನೋ. ಇಸ್ ಇಟ್ ರೈಟ್? ಇಫ್ ಗಾಡ್ ಟೆಲ್ಸ್ ಯು ಗೋ ಹೆಡ್ ವಿತ್ ದ್ಯಾಟ್. ಇಫ್ ಗಾಡ್ ಸೇಸ್ ನೋ, put an end to it, because we face tomorrow, because he holds our tomorrow. ನಮ್ಮ ನಾಳೆ ಅವರ ಕೈಯಲ್ಲಿ ಇದೆ ಪ್ರಿಯರೇ. ಅವರು ಏನನ್ನು ಹೇಳಿದನು ನಾವು ಮಾಡಿದರೆ ಖಂಡಿತವಾಗಿ ದೇವರು ನಮಗೆ ಒದಗಿಸ್ತಾರೆ. ನಮಗೆ ಎಲ್ಲಿ ಕಲಿಸ್ತಾರೋ, where God leads, God provides. Wherever God leads, God provides. ದೇವರು ಯಾವಾಗ ಒಂದು ಸಂಗತಿ ಬೇಡ ಹೇಳ್ತಾರೋ, ಇಟ್ ಈಸ್ ನಾಟ್ ಫಾರ್ ಎನಿಥಿಂಗ್, ನೋ ಫಾರ್ ಎನಿಬಡಿ ಎಲ್ಸ್, ಇಟ್ ಈಸ್ ಫಾರ್ ಯೋರ್ ಗುಡ್ ಆ್ಯಂಡ್ ಮೈ ಗುಡ್. ನಮಗೆ ಆ ಸಮಯದಲ್ಲಿ ಗೊತ್ತಾಗಲಿಕ್ಕಿಲ್ಲ. ಯಾಕೆ ಅಬ್ರಾಮ್ಗೂ ಯೋಚನೆ ಬಂದಿರ್ಬೋದು, ಯಾಕೆ ದೇವರು ನನಗೆ ಕೊಟ್ಟದ್ದು ಒಬ್ಬನೇ ಮಗನನ್ನು ತಿರುಗಿ ಕೇಳ್ತಾ ಇದ್ದಾರಲ್ಲ. ಬಟ್ ಹಿ ನ್ಯೂ, ಇಫ್ ಐ ಡೂ ವಾಟ್ ಗಾಡ್ ಟೆಲ್ಸ್ ಮೀ ಟು ಡೂ, ಹಿ ವಿಲ್ ಪ್ರೊವೈಡ್. ಅದಕ್ಕೆ ಅವನ ಮಗನಿಗೆ ಬೇರೆ ಏನೂ ಕತೆ ಹೇಳಲಿಲ್ಲ. ಮಗನಿಗೆ ಅವನು ಹೇಳಿದ್ದಿಷ್ಟೇನೆಂದರೆ ದೇವರು ಒದಗಿಸಿ ಕೊಡ್ತಾರೆ. ಅಬ್ರಹಾಂ ಅವಾಗ ದೇವರಿಗೆ ಹೆಸರಿಟ್ಟ ಏನೆಂದರೆ ಯೆಹೋವ ಈರೆ. ಇವತ್ತಿಗೂ ನಾವು ಅವರಿಗೆ ಯೆಹೋವ ಈರೆ ಅಂತಾನೆ ಕರಿತೇವೆ. ಯಾಕೆಂದರೆ ಎಲ್ಲವನ್ನು ಒದಗಿಸುವ ದೇವರಾಗಿದ್ದೀರಿ. ಈ ಒಂದು ಸಮಯದಲ್ಲಿ ನಾನು ಎಲ್ಲರಿಗೆ ಏನು ಎನ್ಕರೇಜ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯಾವ ವಿಷಯಕ್ಕೂ ಪ್ಯಾನಿಕ್ ಆಗಿಬಿಡ್ರಿ. Trust the Lord and do what he tells you to do. He will provide for us. ಆ ಒಂದು ಶಿಷ್ಯರಿಗೆ ಮೀನು ಹಿಡಿಯೋದು ಗೊತ್ತಿದ್ರು ಸಹ ನೀವು ಹೇಳಿದ್ದಕ್ಕೆ ನಾವು ಮಾಡಿದ್ದೇವೆ ಅಂತ ಹೇಳಿದ ತಕ್ಷಣ they were provided with so many fish. ಅದೇ ದೇವರು ಇವತ್ತಿಗೂ ಯೆಹೋವ ಈರೆ ಆಗಿದ್ದಾರೆ. ಇವತ್ತಿಗೂ ನಿಮ್ಮ ನನ್ನ ಅಗತ್ಯತೆಗಳನ್ನು ಪೂರೈಸಿ ದೇವರು ನಮಗೆ ಸಂತೃಪ್ತಿಯ ಜೀವನ ಕೊಡ್ತಾರೆ. ವೈ ನಾಟ್ ವಿ ಡೂ ವಾಟ್ ಗಾಡ್ ಟೆಲ್ಸ್ ಅಸ್ ಟು ಡೂ? ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಾವು ಕಲ್ತೇವೆ ಕರ್ತನೆ, ನೀವು ಹೇಳಿದ ಸಂಗತಿ ನಾವು ಮಾಡಿದರೆ ಕರ್ತನೆ ನಮಗೆ ಬೇಕಿದ್ದ ಸಂಗತಿಗಳನ್ನು ನೀವು ಒದಗಿಸಿ ಕೊಡ್ತೀರಿ. ಯೆಹೋವ ಈರೆ, ಅಬ್ರಹಾಮ ಹೆಸರು ನಿಮಗೆ
ಕೊಟ್ಟರು ಸ್ವಾಮಿ, ಇವತ್ತಿಗೂ ಸಹ ನೀವು ನಮ್ಮ ಯೆಹೋವ ಈರೆ ಆಗಿದ್ದೀರಿ. ನಮ್ಮ ಅಗತ್ಯತೆಗಳನ್ನು ನೀವು ಪೂರೈಸುವ ದೇವರಾಗಿದ್ದೀರಿ. ಯಾವಾಗ ಅಂದರೆ ನೀವು ಹೇಳಿದ್ದನ್ನು ನಾವು ಕೈಕೊಂಡು ನಡೆದಾಗ ಸ್ವಾಮಿ, ವೆನ್ ವಿ ಡೂ ವಾಟ್ ಯು ಟೆಲ್ ಅಸ್ ಟು ಡೂ, ವಿ ವಿಲ್ ಬಿ ಪ್ರೊವೈಡೆಡ್ ವಿತ್ ಆಲ್ ದ್ಯಾಟ್ ಯು ವಾಂಟ್. ಸ್ವಾಮಿ, ನಾವು ಸ್ವಂತ ಚಿತ್ತನು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಮ್ಮದೊಂದು ಎಕ್ಸ್ಪೀರಿಯನ್ಸನ್ನು ಅಥವಾ ನಮಗೆ ಒಂದು ಈ ವಿಷಯದಲ್ಲಿ ನಮಗೆ ಹೆಚ್ಚು ಮಾಹಿತಿ ಇದೆ ಅಂತ ತಿಳ್ಕೊಂಡು ನಾವು ಅದರಲ್ಲಿ ಮುಂದೆ ಸಾಗದೆ, ದೇವರೇ ನೀನು ನನಗೆ ಏನು ಹೇಳ್ತೀಯೋ ಅದನ್ನೇ ನಾನು ಮಾಡ್ತಾನಂತ ಆ ಒಂದು ಮನೋಭಾವ ನಮಗೆ ಕೊಡಬೇಕಂತ ಪ್ರಾರ್ಥಿಸ. ನೋಬಡಿ ಈಸ್ ಇಂಟೆಲಿಜೆಂಟ್ ಗಾಡ್. ನಮಗೆ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಆದರೆ ನಿಮಗೆ ಎಲ್ಲ ಸಂಗತಿ ಗೊತ್ತಿದೆ ಸ್ವಾಮಿ. ನಮ್ಮ ಹಿತಕ್ಕಾಗಿ ನೀವು ಎಲ್ಲವನ್ನು ಒಳ್ಳೆಯದೇ ಮಾಡಿದ್ದೀರಿ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಹೃದಯ ನಮಗೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ ತಂದೆ.